ಎಲ್ರಿಗೂ ನನ್ನ ನಮಸ್ಕಾರಗಳು. ಜ್ಯೋತಿಷ್ಯ ಬಾಂಧವರಿಗೂ ನನ್ನ ನಮಸ್ಕಾರಗಳು. ಇವತ್ತು ರಾಶಿ ಮತ್ತೆ ಲಗ್ನ, ಈ ರಾಶಿ ಮತ್ತೆ ಲಗ್ನ ಇರೋವರ ಗುಣ ಸ್ವಭಾವಗಳು ಮತ್ತೆ ಅವರು ಯಾವ ರೀತಿ ವರ್ತಿಸ್ತಾರೆ ಅನ್ನೋದನ್ನ ಈ ಒಂದು ಕಂಟೆಂಟ್ ಅಲ್ಲಿ ನಾನು ತೋರಿಸ್ತೀನಿ. ಸಿಂಹ ರಾಶಿ ಮತ್ತೆ ಸಿಂಹ ಲಗ್ನ ಫಸ್ಟ್, ನೆಕ್ಸ್ಟ್ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿ, ಮೂರನೇದು ಕುಂಭ ರಾಶಿ ಕುಂಭ ಲಗ್ನ. ಈ ರೀತಿ ರಾಶಿ ಮತ್ತೆ ಲಗ್ನ ಎರಡು ಒಂದೇ ಇರಬೇಕು. ಆ ರೀತಿ ಇದ್ದು ಅದರಲ್ಲಿ ಆ ರಾಶ್ಯಾಧಿಪತಿ ಅಂದ್ರೆ ಸಿಂಹ ಸಿಂಹ ಲಗ್ನಕ್ಕೆ ರಾಶ್ಯಾಧಿಪತಿ ರವಿ, ಅವನು ಲಗ್ನದಲ್ಲೇ ಇರಬೇಕು. ಎರಡನೇದು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಗೆ ಅಧಿಪತಿ ಕುಜನು, ಅವನು ಲಗ್ನದಲ್ಲೇ ಇರಬೇಕು. ಇನ್ನ ಕುಂಭರಾಶಿ, ಆ ಕುಂಭರಾಶಿ ಮತ್ತೆ ಲಗ್ನ ಆಗಿ ರಾಶ್ಯಾಧಿಪತಿ ಶನಿ ಅಲ್ಲೇ ಇದ್ದಲ್ಲಿ ಈ ಯೋಗ ಒಂದು ಶುಭ ಫಲವನ್ನು ಕೊಡುತ್ತೆ. ಅನ್ಯತಃ ಅವರು ರಾಶ್ಯಾಧಿಪತಿಗಳು ಅವರು ಸ್ಥಿತವಾಗಿಲ್ಲದಿದ್ದಲ್ಲಿ ಈ ಮೂರು ರಾಶಿ ಮತ್ತೆ ಲಗ್ನದಿಂದ ನಾವು ಸಾವಧಾನವಾಗಿರ್ಬೇಕು. ಅಂದ್ರೆ ಬೇರೆಯವರು ಆದ್ರೆ ಎಲ್ಲರಿಗೂ ಗೊತ್ತಾಗೋದಿಲ್ಲ ಅದು, ಆಮೇಲೆ ಅವ್ರ ಗುಣ ಸ್ವಭಾವ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ. ಇವಾಗ ಇಲ್ಲಿ ನಾನು ಜಾತಕದಲ್ಲಿ ತೋರಿಸ್ತೀನಿ. ಫಸ್ಟ್ ಸಿಂಹ ಲಗ್ನ ನೋಡೋಣ. ಸಿಂಹ ಲಗ್ನ ಚಂದ್ರ, ಇವನು ಲಗ್ನ ಚಂದ್ರ ಇದ್ದು ರವಿನೂ ಅಲ್ಲೇ ಇದ್ರೆ ಅವರು ಯಾವುದೇ ರೀತಿ ಒಳ್ಳೆಯ ಸ್ವಭಾವಗಳು ಇರುತ್ತೆ. ಅವ್ರಿಗೆ ಒಳ್ಳೆಯ ಸ್ವಭಾವಗಳು ಅಂದ್ರೆ ಏನು, ಇನ್ನೊಬ್ಬರಿಗೆ ಯಾವುದೇ ರೀತಿ ಅವರ ಒಂದು ಬೆಳೆ ಬೇಯಿಸ್ಕೊಳ್ಳೋಕೆ ಅಥವಾ ಅವರು ಉನ್ನತಿ ಪಡೆಯೋಕೆ ಬೇರೆಯವ್ರನ್ನ ತೊಂದರೆ ಮಾಡೋದಿಲ್ಲ. ಇಂಥ ಇದೇನಾದ್ರೂ ರವಿ ಅಲ್ಲಿಲ್ಲ ಅಂದ್ರೆ ಇವ್ರು ಏನ್ ಮಾಡ್ತಾರೆ, ಈ 12ನೇ ಮನೆ ಅಧಿಪತಿ ಲಗ್ನದಲ್ಲಿ ಬಂದಾಗ ಇವರು ಯಾವುದೇ ರೀತಿ ಇವರು ಏನೋ ನಷ್ಟ ಮಾಡ್ಕೊಳಕ್ಕೆ ಇಷ್ಟಪಡಲ್ಲ. ಏನೇ ಆದ್ರೂ ಇವ್ರಿಗೆ ಆದಾಯ ಬರ್ತಾನೆ ಇರ್ಬೇಕು. ರವಿ ಅಲ್ಲಿಲ್ಲ ಅಂದ್ರೆ ಆದಾಯ ಬರ್ತಾನೆ ಇರ್ಬೇಕು. ಇನ್ನೊಂದು, ಇವರು ಏನಾದ್ರೂ ಹೇಳಿದ್ರೆ ಅದನ್ನ ಬೇರೆಯವರು ನಂಬ್ತಾರೆ. ಆ ರೀತಿ ಇಲ್ಲಿ ರವಿ ಇಲ್ಲ ಅಂದ್ರೆ ಈ ರೀತಿ ಆಗ್ಬಿಡುತ್ತೆ. ನೆಕ್ಸ್ಟ್ ವೃಶ್ಚಿಕ ರಾಶಿ ಮತ್ತೆ ಚಂದ್ರ, ಲಗ್ನ ಚಂದ್ರ ವೃಶ್ಚಿಕ ರಾಶಿ ಇದ್ದು ಕುಜನು ಅಲ್ಲೇ ಇದ್ರೆ ಅವರು ಕಾಲ ಪುರುಷನ ಅಷ್ಟಮ ಸ್ಥಾನವಾಗಿ ಅವರು ಕಠಿಣ ನಿರ್ಧಾರಗಳನ್ನ ತಗೊಳ್ತಾರೆ. ಕಠಿಣ ನಿರ್ಧಾರಗಳು ತಗೊಳ್ಳೋದಂದ್ರೆ ಅವರು ಇದು ಗುಪ್ತ ರಾಶಿ. ಇದು ವೃಶ್ಚಿಕ ರಾಶಿ ಅನ್ನೋದು ಒಂದು ಗುಪ್ತ ರಾಶಿ. ಆ ಗುಪ್ತ ರಾಶಿಯಲ್ಲಿ ಅವರು ಏನೇ ಮಾಡಿದ್ರು ಅವರು ಇನ್ನೊಬ್ರಿಗೆ ಒಳ್ಳೇದು ಮಾಡ್ತಾರೆ. ಅಂದ್ರೆ ಕುಜ ಅಲ್ಲಿದ್ರೆ ಮಾತ್ರ ಅವ್ರಿಗಾಗ್ಲಿ ಅಥವಾ ಸಮಾಜಕ್ಕಾಗ್ಲಿ ಅಥವಾ ದೇಶಕ್ಕೆ ಆಗ್ಲಿ ಏನೇ ಆದ್ರೂ ಅವರು ಒಳ್ಳೇದನ್ನ ಬಯಸ್ತಾರೆ, ಒಳ್ಳೇದನ್ನೇ ಮಾಡ್ತಾರೆ, ಶುಭವನ್ನೇ ಬಯಸ್ತಾರೆ, ಶುಭವನ್ನೇ ಮಾಡ್ತಾರೆ. ನಮ್ಮ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಜಿ ಅವರ ಜಾತಕದಲ್ಲೂ ವೃಶ್ಚಿಕ ಲಗ್ನ, ಚಂದ್ರನು ಅಲ್ಲೇ ಇದ್ದಾನೆ, ಕುಜನು ಅಲ್ಲೇ ಇದ್ದಾನೆ. ಈ ರೀತಿ ಇದ್ದಾಗ ಇವರು ದೇಶಕ್ಕೆ ಇವಾಗ ಇವರು ನಾವು ನೋಡ್ತಾ ಇರ್ಬೋದು, ಇವರು ದೇಶಕ್ಕೆ ತುಂಬಾ ಕಠಿಣ ನಿರ್ಧಾರಗಳನ್ನ ತಗೊಂಡು ಏನೇನ್ ಮಾಡಿದಾರೆ ಅಂತ ನಾನು ಇವಾಗ ವಿವರಣೆ ಕೊಡೋದಿಲ್ಲ. ಅವ್ರನ್ನೆಲ್ಲ ನಿಮ್ಮಂತವ್ರಿಗೆಲ್ಲರಿಗೂ ಗೊತ್ತು, ದೇಶಕ್ಕೆ ಎಲ್ಲ ಗೊತ್ತು ಅವ್ರು ಮಾಡಿರೋದು ಕೆಲಸಗಳು. ಆದ್ರಿಂದ ಇಂಥ ಜಾತಕರು ಏನೇ ಆದ್ರೂ ಅವರು ಕಠಿಣ ನಿರ್ಧಾರಗಳನ್ನು ತಗೊಳ್ಳಲು ಸಮರ್ಥವಾಗಿರ್ತಾರೆ. ಯಾಕಂದ್ರೆ ಲಗ್ನಾಧಿಪತಿ ಅಲ್ಲೇ ಇದ್ದು ಚಂದ್ರನು ಅಲ್ಲೇ ಇದ್ದಾಗ, ಕುಜ ಏನಾದ್ರೂ ಅಲ್ಲಿ ಇಲ್ಲ ಅಂದ್ರೆ ಇವರು ಅಷ್ಟೇ, ಇವ್ರುನು ಈ ಸಿಂಹ ಲಗ್ನಕ್ಕೆ ಯಾವ ರೀತಿ ಹೇಳಿದ್ನೋ ಅದೇ ರೀತಿ ಅವ್ರಿಗೂ ಆಗೋಗ್ಬಿಡುತ್ತೆ. ಅವರು ತಮ್ಮ ಸ್ವಾರ್ಥಕ್ಕಾಗಿ ಏನ್ ಬೇಕಾದ್ರೂ ಮಾಡಕ್ಕೆ ಸಿದ್ಧವಾಗಿರ್ತಾರೆ. ನೆಕ್ಸ್ಟ್ ಕುಂಭ ಲಗ್ನ, ಕುಂಭ ರಾಶಿ, ಕುಂಭ ರಾಶಿ. ಇದು ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿ, ಇದು ಕುಂಭ ಲಗ್ನ ಕುಂಭ ರಾಶಿ. ಈ ರಾಶಿಯಾಧಿಪತಿ ಶನಿನೂ ಅಲ್ಲೇ ಇದ್ದಾಗ ಓಕೆ, ಇದು ಚಂದ್ರ ಶನಿ ಒಂದು ಇದು ವಿಷಯೋಗ ಅಂತ ಆಗ್ಬಿಡುತ್ತೆ. ಆದ್ರೂ ಈ ರೀತಿ ಇದ್ದಾಗ ಇದಕ್ಕೆ ಗುರುವಿನ ದೃಷ್ಟಿ ಇಲ್ಲಿಂದ ಏನಾದ್ರೂ ಗುರುವಿನ ದೃಷ್ಟಿ ಪಂಚಮ ದೃಷ್ಟಿ ಬೀಳೋದು, ಇಲ್ಲ ಇಲ್ಲಿಂದ ನವಮ ದೃಷ್ಟಿ ಬೀಳೋದು, ಈ ರೀತಿ ಅಥವಾ ಲಗ್ನದಲ್ಲೇ ಗುರುನು ಇರೋದು, ಆ ರೀತಿ ಇದ್ರೆ ಅವರು ಒಳ್ಳೆ ಕೆಲಸನೇ ಮಾಡ್ತಾರೆ. ಏನೇ ಮಾಡಿದ್ರು ಗುಪ್ತವಾಗಿದ್ರು ಇನ್ನೊಬ್ಬರಿಗೆ ಒಳಿತನ್ನು ಮಾಡಕ್ಕೆ ಅವರು ಉತ್ಸಾಹಿತರಾಗಿರ್ತಾರೆ. ಅಂದ್ರೆ ಒಳ್ಳೇದೇ ಮಾಡ್ತಾರೆ ಅವರು. ಅದೇ ಏನಾದ್ರೂ ಈ ಗುರುವಿನ ದೃಷ್ಟಿ ಇದಿರ್ಲೇಬೇಕು. ಯಾಕಂದ್ರೆ ಚಂದ್ರ ಶನಿ ಅಂದ್ರೆ ಚಂದ್ರ ಅಂದ್ರೆ ಒಂದು ಫಾಸ್ಟೆಸ್ಟ್ ಪ್ಲಾನೆಟ್, ಶನಿ ಅಂದ್ರೆ ಸ್ಲೋಯೆಸ್ಟ್ ಪ್ಲಾನೆಟ್. ಚಂದ್ರ ನಿಮ್ಗೂ ಗೊತ್ತಿರ್ಬೋದು, 2 ಕಾಲದಿಂದಲೇ ಒಂದು ರಾಶಿನೇ ಬದಲಾವಣೆ ಮಾಡಿ ಮುಂದೆ ಹೋಗ್ಬಿಡ್ತಾನೆ. ಶನಿ ಅದೇ 2.5 ವರ್ಷ ಇರ್ತಾನೆ.
ಸೊ ಚಂದ್ರ ಬಂದು ಶಿಶುತ್ವ ಕಾರಕ, ಮತ್ತೆ ಎಲ್ಲಾ ರೀತಿ ಬೆರೆಯೋ ಕಾರಕ. ಶನಿ ಬಂದು ಕತ್ತಲೆಯ ಗ್ರಹ, ಮತ್ತೆ ಅವರು ಏನೇ ಆದ್ರೂ ಅವರು ನಿಧಾನ, ಯಾವುದೇ ಕೆಲಸ ಆದ್ರೂ ಅವ್ರದ್ದು ನಿಧಾನನೇ ಮಹಾತ್ಮಂದು. ಸೊ ಈ ರೀತಿ ಇದ್ದಾಗ ಇಲ್ಲಿ ಗುರುವಿನ ದೃಷ್ಟಿ ಬೀಳಲೇಬೇಕು. ಯಾಕಂದ್ರೆ ಈ ರೀತಿ ಬಂದ್ಬಿಟ್ಟಾಗ ಗುರುವಿನ ದೃಷ್ಟಿ ಇದ್ರೆ ಮಾತ್ರ ಒಳ್ಳೇದು. ಇಲ್ಲ ಅಂದ್ರೆ ಇದು ಗುರುವಿನ ದೃಷ್ಟಿ ಇಲ್ಲ ಅಂದ್ರೆ ಚಂದ್ರನು ಅಲ್ಲೇ ಇದ್ದಾನೆ, ರಾಶಿನೂ ಅದೇ ಲಗ್ನಾಧಿಪತಿನೂ ಅಲ್ಲೇ ಇದ್ದಾಗೋ ಅವರು ತಮ್ಮ ಸ್ವಾರ್ಥಕ್ಕಾಗಿ ಏನ್ ಬೇಕಾದ್ರೂ ಮಾಡಕ್ಕೆ ಸಿದ್ಧ ಇರ್ತಾರೆ. ಅಂದ್ರೆ ಗುರುವಿನ ದೃಷ್ಟಿ ಇಲ್ಲಿ ಅಗತ್ಯ ಇದೆ. ಇದು ಈ ಒಂದು ಭಾವಕ್ಕೆ ಮಾತ್ರ. ಕುಂಭ ಲಗ್ನ ಅಂದ್ರೆ ಏನು? ಕುಂಭ ಲಗ್ನ, ಕುಂಭ ರಾಶಿ ಅಂದ್ರೆ, ಕುಂಭ ಅಂದ್ರೆ ಒಂದು ಮಡಕೆ ತರ, ಒಂದು ಹಿಂಗಿರುತ್ತೆ ಅದು ಮಡಕೆ ತರ. ಅದಕ್ಕೆ ಮೇಲ್ಗಡೆ ಮುಚ್ಚಳ ಇರುತ್ತೆ. ಅಂದ್ರೆ ಮೊದ್ಲೇ ಎಲ್ಲ ಒಳಗಡೆನೆ ಆ ಅವಿತ್ಕೊಂಡಿರುತ್ತೆ. ಅವರ ಭಾವನೆಗಳು, ಅವರ ವಿಚಾರಗಳು ಎಲ್ಲ ಗುಪ್ತವಾಗಿರುತ್ತೆ. ಇದು ಗುಪ್ತ ರಾಶಿನೇ, ಇದು ಒಂದ್ ಲೆಕ್ಕದಲ್ಲಿ ಗುಪ್ತ ರಾಶಿನೇ. ಆದ್ರಿಂದ ಈ ರೀತಿ ಜಾತಕರಿಗೆ ನಾವು ಸಾವಧಾನವಾಗಿ, ಅಂದ್ರೆ ಅವ್ರ ಹತ್ರ ನಾವು ಬಹಳ ಬೇಗ ಅವ್ರು ಹೇಳಿದ್ದನ್ನೆಲ್ಲ ನಾವು ಕೇಳ್ತೀವಿ. ಬೇರೆಯವರು ಯಾರೇ ಆಗ್ಲಿ ಇವ್ರು ಏನಾದ್ರೂ ಹೇಳಿದ್ರೆ ಇನ್ನೊಬ್ರಿಗೆ ಅದನ್ನ ಕೇಳ್ತೀವಿ ಮತ್ತೆ ಅವರಂತೆ ನಾವು ನಡಿಬೇಕಾಗುತ್ತೆ, ನಡಿತೀವಿ. ಅದಕ್ಕೆ ಇದು ಜಾತಕದಲ್ಲಿ ಜ್ಯೋತಿಷ್ಯರಿಗೆ ಮಾತ್ರ ಇದು ಗೊತ್ತಿರುತ್ತೆ. ಆದ್ರೆ ಜ್ಯೋತಿಷ್ಯ ಕಲಿಬೇಕು ಅಂತ ಹೇಳಿದ್ರು, ನಾನು ಮೊದಲು ಕೊಟ್ಟಿದ್ನಲ್ಲ, ರಾಶಿ ಒಂದು ಯಾವ ಭಾವಾಧಿಪತ್ಯ ಬರುತ್ತೆ, ಯಾವ ರಾಶಿಗಳು ಯಾರ್ಯಾರ ಅಧಿಪತಿಗಳು ಅಂದ್ಬಿಟ್ಟು, ಅದು ಒಂದು ಚಾರ್ಟ್ ನೀವು ರೆಡಿ ಮಾಡ್ಕೊಂಡು ನೀವು ಅದನ್ನ ನೋಡ್ಕೊಂಡ್ರು ಅದ್ರಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇವ್ರು ಯಾವ ಲಗ್ನ, ಯಾವ ರಾಶಿ, ಅಲ್ಲಿ ಆ ರಾಶ್ಯಾಧಿಪತಿ ಎಲ್ಲಿದ್ದಾನೆ, ಆ ಲಗ್ನಾಧಿಪತಿ, ರಾಶ್ಯಾಧಿಪತಿ ಅಲ್ಲ ಲಗ್ನಾಧಿಪತಿ. ಈ ಲಗ್ನ ಅಂದ್ರೆ ಲಗ್ನಾಧಿಪತಿನೇ ನಾನು ತೋರಿಸಿದ್ದು. ಈ ರೀತಿ ಇದ್ದಾಗ ಆ ರೀತಿ ಒಂದು ಶುಭ ಯೋಗಗಳಾಗ್ಲಿ ಅಥವಾ ಅಶುಭ ಯೋಗಗಳಾಗಿ ಆ ಪರಿವರ್ತನೆಯಾಗಿ ಅದು ಬೇರೆಯವರಿಗೆ ಅದರಿಂದ ಒಳ್ಳೇದು ಆಗುತ್ತೆ. ಒಳ್ಳೇದಾಗಿಂತ ಜಾಸ್ತಿ ಕೆಟ್ಟದ್ದೇ ಆಗುತ್ತೆ. ಆದ್ರೆ ಅಂದ್ರೆ ಲಗ್ನಾಧಿಪತಿ ಲಗ್ನದಲ್ಲೇ ಇದ್ರೆ ಓಕೆ, ಏನ್ ತೊಂದರೆ ಇಲ್ಲ. ನಾನು ಇದ್ರಲ್ಲಿ ಹೇಳೋದೇನಪ್ಪ ಅಂದ್ರೆ ಗುರುವಿನ ದೃಷ್ಟಿ ಬೇಕು ಇದಕ್ಕಷ್ಟೇ. ಕುಂಭ ಲಗ್ನಕ್ಕೆ ಮಾತ್ರ ಗುರುವಿನ ದೃಷ್ಟಿ ಇರ್ಬೇಕು. ಆ ರೀತಿ ಇದ್ದಾಗ ಇದು ಈ ಒಂದು ಅಶುಭ ಯೋಗಗಳಾಗ್ಲಿ ಅಥವಾ ಶುಭ ಯೋಗಗಳಾಗ್ಲಿ ಅವರಿಗೆ ಅದರಿಂದ ತೊಂದರೆಯನ್ನ ಅನುಭವಿಸ್ಬೇಕಾಗುತ್ತೆ. ಇಷ್ಟನ್ನ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಹೇಳ್ಕೊತೀನಿ. ಜೈ ಶ್ರೀಕೃಷ್ಣ.